ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೇಜಾರು ಮಾಡ್ಕೋಬೇಡ. ಪಾಪಿ ಹತ್ರ ಭೂಮಿ ತಾಯಿನೂ ಕಣ್ಣೀರಿಗೆ ಜಾಗ ಕೊಡೋದಿಲ್ವಂತಮ್ಮ. ನನ್ನ ದುಃಖ ಅಷ್ಟೇನೆ. ಹೀಗೆಲ್ಲ ಮಾತಾಡ್ಬೇಡಪ್ಪ. ನನ್ನ ಯೋಗ್ಯತೆಗೆ ನಿನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡ್ಸೋದಕ್ಕೂ ಕಾಸಿಲ್ದಂಗೆ ಆಗೋಯ್ತಲ್ಲ ಮಕ್ಕಳೇ. ಕಾಸಿಲ್ದಿದ್ರೆ ಏನಾಯ್ತಪ್ಪ? ನನ್ನ ಹಣೆಯಲ್ಲಿ ಏನು ಬರ್ತಿದ್ಯೋ ಅದಾಗತ್ತೆ. ನನ್ನ ಆಯಸ್ಸನ್ನ ದುಡ್ಡು ಕೊಟ್ಟು ಹೆಚ್ಚಿಸ್ಕೋಬೇಕು ಅನ್ನೋದೇನಿಲ್ಲ. ಅಯ್ಯೋ ಬಿಡ್ತು ಅಂದಮ್ಮ, ಹಾಗೆಲ್ಲ ಮಾತಾಡ್ಬೇಡ. ಒಂದು ವೇಳೆ ನಿನ್ನ ಹಣೆ ಬರದಲ್ಲಿ ಏನಾದ್ರು ತಪ್ಪಾಗ ಬರ್ತಿದ್ರೆ ಅದನ್ನು ನಾನು ತಿದ್ದು ಬರಿತೀನಮ್ಮ. ನನ್ನ ಹೃದಯ ನಿಂತರೂ ನಿನ್ನ ಹೃದಯ ನಿಲ್ಲೋದಕ್ಕೆ ಬಿಡೋದಿಲ್ಲ ನಾನು. ಹಾಗೆಲ್ಲ ಮಾತಾಡ್ಬೇಡಪ್ಪ. ಗಂಗಾದ್ರೆ ಹಿಂಗ್ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಹೆಂಗೆ ಅಂತ ನೋಡ. ಒಳಗಡೆ ಜನ ಸಾನೆ ಅವ್ರೆ. ಅಪ್ಪ ಅಮ್ಮಗಳಿಗೆ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಹೆಂಗೆ? ಕೇಳ್ತಾ ಇರಲ್ವಾ ಅಲ್ಲಿ? ತಟ್ಟೆ ತರಕ್ಕೆ ಬಂದಿದ್ದೆ. ಜನ ಜಾಸ್ತಿ ಇದ್ದಾಗ ಏನು ಬೇಕು ಏನು ಬೇಡ ಅಂತ ನೋಡ್ಬೇಕು ತಾನೆ. ನಾನು ಒಬ್ಬನೇ ಎಷ್ಟು ಅಂತ ನೋಡ್ಕೊಳಕಾಯ್ತದೆ? ತಪ್ಪಾಯ್ತಣ್ಣ, ಇನ್ನೊಂದ್ಸತಿ ಹಂಗಾಗಲ್ಲ. ಇನ್ನೊಂದು ಕಿತ ಹಿಂಗೆ ಆದ್ರೆ ಸಣ್ಣಾಗಿರೋಕ್ಕಿಲ್ಲ ಹೇಳಿ. ಜನ ಇಷ್ಟೆಲ್ಲ DC ಮೇಡಮ್ ಬಗ್ಗೆ ಭರವಸೆಯಿಂದ ಮಾತಾಡ್ತಿದ್ದಾರೆ. ಅವ್ರ ಹತ್ರ ಹೋದರೆ ನಮಗೂ ಒಳ್ಳೆ ಆಸ್ಪತ್ರೆಗೆ ಶಿಫಾರಸ್ ಮಾಡ್ಬೋದಲ್ವಾ? ಯೋ ಗಂಗಾದ್ರಯ್ಯ, ಒಬ್ಳು DC ಮನೇಲಿ ಇರ್ಬೇಕಾದ್ರೆ ನೀವು ಇಂಥ ಕೆಲಸ ಮಾಡಿದೀರಾ ಅಂದ್ರೆ ಎಷ್ಟು ಧೈರ್ಯ ನಿಮ್ಗೆ? ಸ್ನೇಹ, ಏನಾಯ್ತು? ಯಾರು ಮಾತಾಡಬೇಡಿ. ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅತ್ತೆಗೆ ಚೆನ್ನಾಗಿ ಗೊತ್ತು. ನೀವು ಮಾಡಿರೋ ತಪ್ಪಿಗೆ ಕ್ಷಮೆನೇ ಇಲ್ಲ ಅತ್ತೆ. ಅಯ್ಯೋ, ಅಪ್ಪಿ ತಪ್ಪಿ ನನ್ನ ಬಗ್ಗೆ ಏನಾದರೂ ತಿಳ್ಕೊಂಡು ಬಂದ್ಬಿಟ್ಟಿದ್ದಾಳ. ಸಾಕ್ಷಿ ಎಲ್ಲ ನನ್ನ ಹತ್ರ ಇದೆ. ನೀವಾಗೆ ತಪ್ಪು ಒಪ್ಕೋತೀರಾ ಅಥವಾ ನಾನು DC ಆಗಿ ಆಕ್ಷನ್ ತಗೊಳ್ಳ? ನೀವು ಒಪ್ಕೊಳ್ಳಿಲ್ಲ ಅಂದ್ರೆ ನಾನೇ ನಿಮ್ಮನ್ನ ಅರೆಸ್ಟ್ ಮಾಡಿಸ್ತೀನಿ. ಬೇಡ ಬೇಡ, ಒಪ್ಕತ್ತೀನಿ ನಾನು. ಈಗೇನು ಮಾತಾಡಬೇಡಿ, ನಾನು ನಿಮ್ಮನ್ನ ಅರೆಸ್ಟ್ ಮಾಡ್ತೀನಿ. ಅತ್ತೆ, ಅತ್ತೆ ಎಲ್ಲಿದ್ದೀರಾ? ಬನ್ನಿ ಇಲ್ಲಿ. ಅತ್ತೆ, ಇವಳೇನು ಸೀದಾ ಬಂದು ಹೀಗೆ ಕರಿತಾ ಇದ್ದಾಳೆ? ಸ್ನೇಹ, ಭಾವ, ನಾನು ಬರೋದಿರ್ಲಿ. ನೀವು ಎಂಥ ಕೆಲಸ ಮಾಡಿದ್ದೀರ ಅತ್ತೆ? ನೀವು ಮಾಡ್ತಿರೋದು ಸರಿ ಅಂತ ನಿಮ್ಗೆ ಅನ್ಸತ್ತಾ? ಏನಾಯ್ತು ಸ್ನೇಹ? ಅದನ್ನ ನೀವು ಅತ್ತೆ ಹತ್ರ ಕೇಳಿ. ಸ್ನೇಹ, ಯಾಕವ ಹಿಂಗ್ ಪಾಪ ಮಾಡ್ಕತ್ತಿದ್ಯಾ? ನನಗೆ ನಿಮ್ಮ ಬಗ್ಗೆ ಎಲ್ಲ ಗೊತ್ತು ಅತ್ತೆ. ಹುಡುಗಿನೆಲ್ಲ ನೋಡಿದ್ದೀರಾ? ಇಲ್ಲ ಸರ್, ನೋಡಿಲ್ಲ. ಈ ಹುಡುಗಿನೆಲ್ಲ ನೋಡಿದ್ದೀರಾ? ನೋಡಿಲ್ಲ. ಈ ಹುಡುಗಿನೆಲ್ಲ ನೋಡಿದ್ದೀರಾ? ಈ ಹುಡುಗಿ ನೋಡಿದ್ದೀರಾ?
ಈ ಹುಡುಗಿ ಗೊತ್ತಾ? ಈ ಹುಡುಗಿ ಯಾರು ಅಂತ ಗೊತ್ತಾ? ಏನ್ ಪೆಕ್ರ ತರ ನೋಡ್ತಾ ಇದೆಯಲ್ಲ, ಹೇಳು. ಅಲ್ಲ, ಕ್ಯಾಮ್ರಾ ಏನಾರು ಇಟ್ಕೊಂಡ್ ಬಂದಿದ್ದೀರಾ ಅಂತ ನೋಡ್ತಾ ಇದ್ದೀನಿ. ಯಾಕೆ? ಈ ಹುಡುಗಿನ 6-7 ತಿಂಗಳಿಂದ ಹುಡುಕ್ತಾ ಇದ್ದೀರಲ್ಲ. 6-7 ತಿಂಗಳಿಂದನಾ? ಯಾರು? ಯಾವನಿಗೆ ಗೊತ್ತು? ನಾನೇ ಹುಡುಗಿ ಫೋಟೋನ ನೋಡಿ 3 ಸಲ ಗೊತ್ತಿಲ್ಲ ಅಂತ ಹೇಳಿದ್ದೀನಿ. ಇನ್ನೂ ನಿಮ್ಗೆ ಹುಡುಗಿ ಸಿಕ್ಕಿಲ್ವಾ? ಹಾಗಾದ್ರೆ ಹುಡುಕಿ ತೊಳಿ ಅಷ್ಟೇ. ಹಲೋ ಹಲೋ, ಏನಾದ್ರು ವಿಷಯ ಗೊತ್ತಾಯ್ತಾ? ಬ್ರೋ, ನಾವು ಚಿಕ್ಕಪೇಟೆಗೆ ಸೀರೆ ತಗೊಳಕ್ ಬಂದಿಲ್ಲ. ಬಂದಿದ ತಕ್ಷಣ ಸಿಗಾಕೆ, ಸಿಕ್ಕಿದ್ಮೇಲೆ ನಾನೇ ಫೋನ್ ಮಾಡ್ತೀನಿ ಇರ್ಗುರು. ಹೇಯ್ ಬರ. ಅಮ್ಮ ನೋಡಿದ್ರೆ ಫೋನ್ ಮಾಡಿ ಕೇಳು ಅಂತಿರ್ತಾಳೆ. ಈ ನನ್ನ ಮಕ್ಳು ನೋಡಿದ್ರೆ ಈ ಥರ ಮಾತಾಡ್ತಾರೆ. ಬರಿ ಅಪ್ಪ, ನೀನು ಬರಿಯಮ್ಮ. ಆದ್ರೆ ಅವ್ರಿಗೆ ವಿಷಯ ಗೊತ್ತಾದ್ರೆ ಇಲ್ಲಿ ಮನೇಲಿ ಎಲ್ರಿಗೂ ಗೊತ್ತಾಗತ್ತಲ್ಲಪ್ಪ, ಪರವಾಗಿಲ್ವಾ? ಅದನ್ನು ನಾನು ನೋಡ್ಕೋತೀನಮ್ಮ. ಆರ್ಥಿಕವಾಗಿ ನಾವು ತುಂಬ ಸಂಕಷ್ಟದ ಪರಿಸ್ಥಿತಿನಲ್ಲಿದ್ದೀವಿ. ಆಸ್ಪತ್ರೆಗೆ ತೋರಿಸ್ಕೋಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ನಿಮ್ಮ ಸಹಾಯ ಬೇಕು ನಮಗೆ. ಯಾವುದಾದ್ರು ಒಂದು ಒಳ್ಳೆ ಆಸ್ಪತ್ರೆಗೆ ಶಿಫಾರಸು ಮಾಡಿದ್ರೆ ಹೆಸರೇನಂತ ಹಾಕ್ಲಿ? ನಿನ್ನ ಹೆಸರು ಹಾಕಬೇಡ, ಯಾವ ಹೆಸರು ಬೇಡ, ಬಿಟ್ಬಿಡು. ಹೆಸರಿಲ್ದೆ ಹೇಗಪ್ಪ? ಅವ್ರು ಕೇಳಿದ್ರೆ ಏನ್ ಹೇಳ್ತೀಯಾ? ನೋಡಮ್ಮ, ನಾನು ಅವ್ರ ಹತ್ರ ನೇರವಾಗಿ ಮಾತಾಡ್ತೀನಿ, ಕೇಳ್ಕೊತೀನಿ. ನಾನು ಮಾತಾಡೋದಕ್ಕೆ ಈ ಕಾಗದ ಒಂದು ನೆಪ ಅಷ್ಟೇನೆ. ನಿಮ್ಮ ಬರೀ ಮಗಳೇ. ಅಲ್ವಾ, ಏನೋ ಬರಿಬೇಕು ಅಂತ ಪೆನ್ನು ಪೇಪರ್ ತಗೊಂಬಂದ್ರಿ, ಏನೋ ಕತೆ ಬರಿತಿದ್ದೀರಾ? ಒಂದು 2 ನಿಮಿಷ ಕೊಟ್ಟು ಬಿಡ್ತೀನಿ. ಪರವಾಗಿಲ್ಲ, ನಾನು ಕಾಲೇಜಿಗೆ ಹೋಗ್ಬೇಕು, ನಂಗೆ ಲೇಟ್ ಆಯಿತು. ಸುಮಾ, ಬಾಕ್ಸ್ ಇಟ್ಟಿದ್ದೀನಿ. ಸರಿ ಅಕ್ಕ, ಥ್ಯಾಂಕ್ಸ್. ಬರ್ತೀನಿ. ಬರೀ ಬೇಕು ಬರ್ರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.